ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆ ತಂದೆ ಆಗಿದ್ದಾರೆ, ಒಳ್ಳೆ ದೇವರಾಗಿದ್ದಾರೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಇಲ್ಲಿ ವಾಕ್ಯದ ಭಾಗದಲ್ಲಿ ದೇವರು ಹೀಗೆ ಹೇಳುತ್ತಾ ಇದ್ದಾರೆ, ನೀವು ಯಾವ ಸೋಲುಗಳನ್ನು ಎದುರಿಸುತ್ತಿದ್ದರೂ ದೇವರು ನಿಮ್ಮನ್ನು ಒಬ್ಬನಾಗಿ ಬಿಡುವುದಿಲ್ಲ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತಾ ಇದೆ, ನೀವು ಯಾವ ಸೋಲನ್ನು ಅನುಭವಿಸುತ್ತಾ ಇದ್ದರೂ ನಿಮ್ಮನ್ನು ಒಬ್ಬಂಟಿನಾಗಿ ದೇವರು ಬಿಡುವುದಿಲ್ಲ ಎಂದು ಸತ್ಯವೇದ ಹೇಳುತ್ತಾ ಇದೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಇಲ್ಲಿ ನಾವು ಸೀಲನ ಮುಖಾಂತರವಾಗಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ಅವರಿಗೆ ಅನೇಕ ಪ್ರಶ್ನೆಗಳನ್ನು ಉಂಟಾಗುತ್ತಾ ಇದ್ದಾವೆ. ಅಪೊಸ್ತಲನ ಕೊರಿಂಥ 4ನೇ ಅಧ್ಯಾಯ ಓದುವಾಗ ಅಲ್ಲಿ ಅನೇಕ ಸಮಸ್ಯೆಗಳನ್ನು ಅವರಿಗೆ ಎದುರಾಗುತ್ತಾ ಇದ್ದಾವೆ. ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಯಾವ ಸೋಲುಗಳನ್ನು, ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಯಾವ ಸೋಲುಗಳನ್ನು ಯಾವ ಸೋಲುಗಳನ್ನು ಎದುರಿಸ್ತಾ ಇದ್ದರೂ ದೇವರು ನಿಮ್ಮನ್ನು ಒಬ್ಬನಾಗಿ ಬಿಡುವುದಿಲ್ಲ ಎಂದು ವಾಕ್ಯದಲ್ಲಿ ಶ್ರೇಷ್ಠವಾಗಿ ಹೇಳುತ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಿಮ್ಮನ್ನು ದೇವರು ಒಬ್ಬರನ್ನಾಗಿ ಬಿಡುವುದಿಲ್ಲ, ದೇವರು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದಾನೆ. ನೀವು ಅಂದ್ಕೊಳ್ಳಬಹುದು, ಅಯ್ಯೋ ಈ ಸೋಲನ್ನು ಅನುಭವಿಸುವಾಗ ನನ್ನ ಸಹಾಯಕ್ಕೆ ಯಾರೂ ಬರುವುದಿಲ್ಲವಲ್ಲ ಎಂದು ಅನ್ನಬಹುದು, ಆದರೆ ಎಂದು ಯೋಚನೆ ಮಾಡಿಕೊಳ್ಳಬಹುದು. ಆದರೆ ಇಲ್ಲಿ ದೇವರ ವಾಕ್ಯ ಶ್ರೇಷ್ಠವಾಗಿ ನಿಮ್ಮನ್ನು ಮಾತಾಡುತ್ತಾ ಇದೆ. ಏನು ಗೊತ್ತಾ, ದೇವರು ನಿಮ್ಮನ್ನು ಒಬ್ಬನಾಗಿ ಬಿಡುವುದಿಲ್ಲ. ನಿಮ್ಮ ಭಾರವನ್ನು ತನ್ನ ಕೈಯಲ್ಲಿ ಇಡಿ, ನಿಮ್ಮ ಭಾರವನ್ನು ಆತನ ಕೈಯಲ್ಲಿ ಇಡಿ ಎಂಬುದಾಗಿ ಹೇಳುತ್ತಾ ಇದೆ. ಹಲ್ಲೆಲೂಯಾ. ನಿಮ್ಮ ಚಿಂತೆ ಭಾರಗಳನ್ನು ಯೇಸುವಿನ ಕೈಯಲ್ಲಿ ಇಡಿ. ಆಗ ಇಲ್ಲಿ ಪೌಲ ಸೀಲನು ಸಹ ಆ ದೇವರ ಆಲಯಕ್ಕೆ ಆರಾಧನೆ ಮಾಡೋದಕ್ಕಾಗಿ ಹೋಗುತ್ತಾ ಇರುವಾಗ ಸಮಯದಲ್ಲಿ ಒಬ್ಬ ಹುಟ್ಟು ಕುಂಟನು ಬಂದು ಏನು ಮಾಡ್ತಾನೆ ಗೊತ್ತಾ, ಆತನನ್ನು ದೃಷ್ಟಿಸಿ ನೋಡ್ತಾ ಇರುವಾಗ ಪೌಲ ಸೀಲನು ಹೇಳುತ್ತಾ ಇದ್ದಾರೆ, ನಮ್ಮಲ್ಲಿ ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ, ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆ ಕುಂಟನು ಏನು ಮಾಡ್ತಾ ಇದ್ದಾನೆ ಗೊತ್ತಾ, ಇವರಿಂದ ನನಗೆ ಏನಾದರೂ ದೊರಕಿತೋ ಎಂಬುದಾಗಿ ನೋಡುತ್ತಾ ಇದ್ದಾನೆ, ಇವರಿಂದ ನನಗೆ ಏನಾದರೂ ಸಿಗುತ್ತದೆ ಎಂಬುದಾಗಿ ನೋಡುತ್ತಾ ಇದ್ದಾರೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಪೇತ್ರ ಯೋಹಾನರು ದೇವಾಲಯಕ್ಕೆ ಹೋಗುವಂಥ ಸಮಯದಲ್ಲಿ ಆ ಕುರುಡನು ಎದುರು ನೋಡುತ್ತಿರುವುದು ಇವರ ಹತ್ರ ಏನು ಗೊತ್ತಾ, ಇವರಿಂದ ನನಗೇನಾದರೂ ಇವತ್ತು ಸಹಾಯ ಸಿಗುತ್ತದೆ ಅಂದರೆ ಆತನು ನನಗೆ ಕಾಲು ಬರುತ್ತವೆಂದು ಯೋಚನೆ ಮಾಡಿಕೊಳ್ಳಲಿಲ್ಲ. ಆದರೆ ಭಿಕ್ಷೆ ಬೇಡವರಿಗೆ ಏನು ಗೊತ್ತಾ, ಒಂದು ಭಿಕ್ಷೆ ಏನಾದರೂ ನನಗೆ ಹಣ ಸಿಗುತ್ತದೆ ಎಂದು ಅವನು ಎದುರು ನೋಡುವಾಗ ಅಲ್ಲಿ ಪೇತ್ರನು ಯೋಹಾನರು ಹೇಳುತ್ತಾ ಇದ್ದಾರೆ, ನನ್ನಲ್ಲಿ ನಿನಗೆ ಕೊಡುವುದಕ್ಕೆ ಬೆಳ್ಳಿ ಬಂಗಾರವಂತೂ ಇಲ್ಲ. ಈ ಯೇಸುವಿನ ನಾಮ ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠವಾದದು. ಯೇಸುವಿನ ನಾಮ ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠವಾದದು. ಹಲ್ಲೆಲೂಯ. ಆ ಶ್ರೇಷ್ಠವಾದ ನಾಮದಕ್ಕಿಂತಲೂ ಮತ್ತೊಂದು ಬೇರೆ ನಾಮವಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಆ ಶ್ರೇಷ್ಠವಾದ ನಾಮದಕ್ಕಿಂತಲೂ ಬೇರೆ ನಾಮವಿಲ್ಲ. ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ನಾಮವೆಂದರೆ ಅದು ಯೇಸುವಿನ ನಾಮವಾಗಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಈ ಕುಂಟನಿಗೆ ಏನು ಮಾಡ್ತಾರೆ ಗೊತ್ತಾ,
ಈ ಕುಂಟನಿಗೆ ಏನು ಮಾಡ್ತಾರೆ ಅವರು? ಆ ಕುಂಟನಿಗೆ ನೀನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆದಾಡು ಎಂದು ಹೇಳಿದಾಗ ತಕ್ಷಣವೇ ವಾಕ್ಯ ಹೇಳುತ್ತದೆ, ಆ ತಕ್ಷಣವೇ ಅವನ ಕಾಲಿಗೆ ಬಲ ಬಂತು ಎಂದು ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಆ ತಕ್ಷಣವೇ ಪೇತ್ರನು ಯೋಹಾನರು ಹೇಳಿದ ತಕ್ಷಣವೇ ಅವರಿಗೆ ಆ ಕಾಲಿಗೆ ಬಲ ಬಂತು ಎಂದು ಸತ್ಯವೇದ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೆಳ್ಳಿ ಬಂಗಾರದಲ್ಲಿ ಶಕ್ತಿವಿಲ್ಲ, ನನ್ನ ಯೇಸುವಿನಲ್ಲಿ ಶಕ್ತಿವಿದೆ. ಬೆಳ್ಳಿ ಬಂಗಾರದಲ್ಲಿ ದಿಂದ ಅದ್ಭುತ ನಡೆಯುವುದಿಲ್ಲ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅದ್ಭುತಗಳನ್ನು ನಡೆಯುತ್ತವೆ, ಸೋಚ ಕಾರ್ಯಗಳನ್ನು ನಡೆಯುತ್ತವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವನಿಗೆ ಕಾಲು ಬಂದಿದಾಗ ಅಲ್ಲಿರುವ ರಾಜ್ಯರನ್ನು, ಅಲ್ಲಿರುವ ಜನರನ್ನು ಅನೇಕರು ಆಶ್ಚರ್ಯ ಪಡುತ್ತಾರೆ. ಇದು ಹೀಗೆ ಆಯಿತು, ಈ ವ್ಯಕ್ತಿ ಅಲ್ಲಿ ಕೂತುಕೊಂಡು ಭಿಕ್ಷೆ ಬೇಡ್ತಾ ಇದ್ದೀನಲ್ವಾ, ಇವನಿಗೆ ಕಾಲು ಹೇಗೆ ಬಂದವು ಎಂದು ಅನೇಕರು ವಿಚಾರಣೆ ಮಾಡುತ್ತಾರೆ, ಅನೇಕರು ಯೋಚನೆಗಳನ್ನು ಮಾಡುತ್ತಾರೆ. ಆದರೆ ಆತನು ಪೇತ್ರ ಯೋಹಾನರ ಸಂಗಡ ನಿಂತಿದ್ದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನೇಕ ಯೋಚನೆಗಳನ್ನು ಮಾಡಿಕೊಂಡು ಇಲ್ಲಿ ಪೇತ್ರ ಯೋಹಾನ ಸಹ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಈ ನಾಮವನ್ನು ನೀನು ಎತ್ತಬೇಡ ಎಂದು ಹೇಳುತ್ತಾ ಇದ್ದಾರೆ. ಆದರೆ ಪೇತ್ರ ಯೋಹಾನನು ಹೇಳುತ್ತಾನೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರ ಯೋಹಾನನು ಹೇಳುತ್ತಾರೆ, ನಾವಂತೂ ಕಂಡು ಕೇಳಿದನ್ನು ಹೇಳದೆ ಇರಲಾರೆವು. ಹಲ್ಲೆಲೂಯಾ. ಅಲ್ಲಿ ಹೇಳುತ್ತಾ ಇದ್ದಾರೆ, ನಾವನ್ನು ಕಂಡು ಕೇಳಿದನ್ನು ಹೇಳದೆ ಇರಲಾರೆವು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನಾವು ಧೈರ್ಯವಾಗಿ ದೇವರ ಸುವಾರ್ತೆಯನ್ನು ಸಾರಬೇಕು. ನಾವು ಧೈರ್ಯವಾಗಿ, ದೇವರು ಸತ್ಯದೇವರು, ಅವನ ನಾಮವನ್ನು ಎತ್ತುವುದಕ್ಕಾಗಿ ಎಲ್ಲಿ ಭಯಪಡಬಾರದು. ಯೇಸುವಿನ ನಾಮವನ್ನು ಎತ್ತುವುದಕ್ಕಾಗಿ ನಾಚಿಕೆಗೊಳ್ಳಬಾರದು. ಹಲ್ಲೆಲೂಯಾ. ಯಾವಾಗ ನಾವು ಯೇಸುವಿನ ನಾಮ ಎತ್ತುಕೊಳ್ಳುವುದಕ್ಕಾಗಿ ನಾಚಿಕೆಗೊಳ್ಳುವುದಿಲ್ಲವೋ, ದೇವರು ನಿಮ್ಮ ಪರವಾಗಿ ಹೋರಾಡುವಾತನಾಗಿದ್ದಾನೆ. ದೇವರು ನಿಮ್ಮ ಪರವಾಗಿ ಹೋರಾಡುವಾತನಾಗಿದ್ದಾನೆ. ಆತನ ಹೊರತು ದೇವರು ಇಲ್ಲ ಎಂಬುದಾಗಿ ಹೇಳುತ್ತದೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ದೇವರಾಗಿದ್ದಾನೆ, ಆತನು ನಿನಗೆ ತಂದೆ ಆಗಿದ್ದಾನೆ, ಆತನು ನಿನಗೆ ಸ್ನೇಹಿತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಕುಂಟನಿಗೆ ಪೇತ್ರ ಯೋಹಾನರು ಹೇಳಿದ ಕೂಡಲೇ ಅವರಿಗೆ ಕಾಲಿಗೆ ಬಲ ಬಂತು. ಈ ರೋಗ ನನ್ನನ್ನು ಕೊಲ್ಲುತ್ತದೆ ಎಂದು ಭಯಪಡಬೇಡ. ನಿನ್ನ ಸಮಯವು ಬಂದಿದೆ, ನೀನು ಗುಣ ಆಗುವ ಸಮಯ ಬಂದಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಗುಣವಾಗುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಗುಣವಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ನಿನ್ನ ರೋಗವನ್ನು ವಾಸಿಯಾಗುತ್ತವೆ. ಇವನು ಎಷ್ಟು ವರ್ಷದಿಂದ ಕುಂತಿನಂತ ಗೊತ್ತಾ? ಅಲ್ಲಿ ಅವನು ಎಷ್ಟು ವರ್ಷದವನಾಗಿದ್ದಾನೆ ಎಂದು ವಾಕ್ಯ ಹೇಳುತ್ತದೆ. ಆ ಮನುಷ್ಯನು 40 ವರ್ಷಕ್ಕಿಂತ ಹೆಚ್ಚು ವಯಸ್ಸುಳ್ಳವನಾಗಿದ್ದನು ಎಂಬುದಾಗಿ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಅವನು 40 ವರ್ಷಕ್ಕಿಂತ ಹೆಚ್ಚಿನಿಂದಲೂ ಅವನಿಗೆ ಕುಂಟತನ ಇತ್ತು. ದಿನಾಲು ತಂದು ಆ ದೇವಾಲಯದ ಮುಂದೆ ನಿಲ್ಲಿಸುತ್ತಾ ಇದ್ದಿದ್ದರು. ನಿನ್ನ ರೋಗವನ್ನು ನೋಡಿ ನೀನು ಬಾಧ್ಯ ಪಡಬೇಡ, ನಿನ್ನ ರೋಗ ನಿನ್ನನ್ನು ಕೊಲ್ಲುತ್ತದೆ ಅಂತ ಹೇಳಬೇಡ, ನೀನು ಧೈರ್ಯವಾಗಿ ಹೇಳು. ಆ ಪೇತ್ರ ಯೋಹಾನರು ದೇವಾಲಯಕ್ಕೆ ಹೋಗುವಾಗ ಆ ಕುಂಟನಿಗೆ ಅಲ್ಲಿ ಪೇತ್ರ ಯೋಹಾನ ಹೇಳುತ್ತಾನೆ, ನನ್ನಲ್ಲಿರುವುದನ್ನು ನಾನು ನಿನಗೆ ಕೊಡುತ್ತೇನೆ ಎಂದು ಹೇಳುತ್ತಾನೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಎದ್ದು ಏಳು ಎಂದು ಹೇಳುವಾಗ ಆತನ ಕಾಲಿಗೆ ಬಲ ಬಂತು.
ನಿನ್ನ ರೋಗವನ್ನು ನೋಡಿ ನೀನು ಹೇಳು, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ರೋಗದ ಆತ್ಮ ನನ್ನಿಂದ ತೊಲಗೋಗು ಅಂತ ಹೇಳು. ನೀನು ಧೈರ್ಯವಾಗಿ ಹೇಳುವಾಗ ಅದು ನಾಚಿಕೆ ಪಟ್ಟು ನಿನ್ನಿಂದ ಬಿಟ್ಟು ಹೋಗುತ್ತದೆ. ಅದು ಯಾವ ರೋಗವಾದರೂ ಸರಿ, ಯಾವ ರೋಗವಾದರೂ ಸರಿ, ಯಾವ ಇಕ್ಕಟ್ಟಲ್ಲಿದ್ದರೂ ಸರಿ, ನೀನು ಬಾಯಿ ತೆರೆದು ಹೇಳು. ನಿನ್ನ ಬಾಯಲ್ಲಿ ನಿನ್ನ ಬದುಕಿದೆ, ನಿನ್ನ ಬಾಯಲ್ಲಿ ಜೀವವಿದೆ. ಪ್ರೈಸ್ ದ ಲಾರ್ಡ್. ನೀನು ಯಾವಾಗ ಬಾಯಿ ತೆರೆದು ಯೇಸುವಿನ ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ರೋಗದ ಆತ್ಮ ನಿನ್ನ ತೊಲಗೋಗು ಅಂತ ಹೇಳುವಾಗ ಆ ರೋಗ ಬಿಟ್ಟು ಹೋಗುತ್ತದೆ. ಪ್ರಿಯರೇ, ಹಲ್ಲೆಲೂಯಾ. ನೀವು ನಂಬಿ ಆ ರೋಗವನ್ನು ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. ನೀವು ಪ್ರತಿದಿನ ಹೇಳಬೇಕು. ಆ ರೋಗವನ್ನು ನೋಡಿ ಭಯಪಡಬಾರದು. ಆ ರೋಗವನ್ನು ನೋಡಿ ನಾಳೆ ಯಾವ ವೈದ್ಯನ ಹತ್ರ ಹೋಗಬೇಕೆಂದು ಹೇಳಬಾರದು. ನೀನು ಹೇಳಬೇಕು, ನಜರೇತಿನ ಯೇಸುವಿನ ನಾಮದಲ್ಲಿ ಬಲವಿದೆ. ಅಲ್ಲಿ ಜ್ಞಾನೋಕ್ತಿ 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೆಹೋವನು ಬಲವಾದ ಬುರ್ಜು ಎಂದು ಹೇಳುತ್ತದೆ. ಹಲ್ಲೆಲೂಯಾ. ಯೆಹೋವನು ಬಲವಾದ ಬುರ್ಜು ಎಂದು ವಾಕ್ಯ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೆಹೋವನ ನಾಮ ನೀನು ಎತ್ತುವಾಗ ನಿನಗೆ ಆರೋಗ್ಯ ಉಂಟಾಗುತ್ತದೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನೇ ಆರೋಗ್ಯದಾಯಕನು, ಯೆಹೋವನು ಆರೋಗ್ಯದಾಯಕನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಯೆಹೋವನು ಆರೋಗ್ಯದಾಯಕನೆಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕರುಣೆ ಉಳ್ಳುವ ದೇವರಾಗಿದ್ದಾನೆ. ಯೇಸು ದಯ ತೋರುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ ಕರುಣೆ ಉಳ್ಳುವ ದೇವರಾಗಿದ್ದಾನೆ. ತಂದೆ ಕರುಣಿಸುವ ದೇವರಾಗಿದ್ದಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೀನು ಇಷ್ಟು ದಿವಸ ನಿನ್ನ ದೇವರಲ್ಲಿ ನಂಬಿಕೆ ಇಡದೇ ಇದ್ದರೆ, ಯಾಕಂದರೆ ನಿನ್ನನ್ನು ರಕ್ಷಿಸುವ ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕುಂಟನ ವಿಷಯದಲ್ಲಿ ನೋಡು, ಆತನು ಬರೀ ಭಿಕ್ಷೆ ಬೇಡಬೇಕೆಂದು ಅಲ್ಲಿಗೆ ಬಂದಿರೋದು. ಆವತ್ತು ಅವನಿಗೆ ಗುಣವಾಗುತ್ತದೆಂದು ಅವನಿಗೆ ಗೊತ್ತಿಲ್ಲ. ಆದರೆ ದೇವರು ನಂಬಿಗಸ್ತನು, ಯೇಸು ನಂಬಿಗಸ್ತನು. ಹಲ್ಲೆಲೂಯಾ. ಇಲ್ಲ, ದೇವರ ವಾಕ್ಯ ಇವತ್ತು ಹೀಗೆ ಮಾತಾಡ್ತಾ ಇದೆ, ದೇವರು ಸರ್ವಶಕ್ತನು. ಹಲ್ಲೆಲೂಯಾ. ನಿನ್ನಿಂದ ಎಲ್ಲ ಸಾಧ್ಯ ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನಿನ್ನಿಂದ ಎಲ್ಲವೂ ಸಾಧ್ಯ. ದೇವರ ವಾಕ್ಯ ಹೇಳುತ್ತದೆ, ನಿನ್ನಿಂದ ಎಲ್ಲವೂ ಸಾಧ್ಯ. ಯೇಸುವಿನಿಂದ ಎಲ್ಲವೂ ಸಾಧ್ಯ. ಯಾಕಂದರೆ ಯೇಸು ಸರ್ವಶಕ್ತನು, ದೇವರು ಸರ್ವಶಕ್ತನು. ಹಲ್ಲೆಲೂಯಾ. ಪೇತ್ರರು ಯೋಹಾನರು ನಂಬಿಕೆ ಇಟ್ಟಿರುವುದು, ಕೇಳಿಕೊಂಡಿರುವುದು ಸರ್ವಶಕ್ತನಾದ ದೇವರ ಮೇಲೆ. ದೇವರು ಸರ್ವಶಕ್ತನೆಂದು ಅವರು ನಂಬಿದರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಹೇಳುತ್ತಾರೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನನ್ನು ನಿಮ್ಮೆದುರಿನಲ್ಲಿ ಸ್ವಸ್ಥತನಾಗಿ ನಿಂತಿರುತ್ತಾನೆ. ಯಾರ ಹೆಸರಿನಲ್ಲಿ ಅಂದರೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ಕುಂಟನಿಗೆ ಗುಣವಾಗಿದೆ ಎಂದು ಹೇಳುತ್ತಾ ಇದ್ದಾರೆ. ಬೇರೆ ಯಾವ ನಾಮದಲ್ಲೂ ಶಕ್ತಿ ಇಲ್ಲ. ಯೇಸುವಿನ ನಾಮದಲ್ಲಿ ನಿಮಗೆ ಬಿಡುಗಡೆವಾಗುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮ ಈ ಹೊತ್ತು ಸಹ ಜೀವವಿದೆ. ಆತನು ಸತ್ತಿ 3ನೇ ದಿವಸ ಯೇಸು ಜೀವಿತನಾಗಿದ್ದನು.
ಇಲ್ಲಿ ಪೌಲ ಸೀಲನ ಮುಂದೆ ಆ ವಾಕ್ಯ ಆ 4ನೇ ಅಧ್ಯಾಯ ಓದುವಾಗ ತಿಳಿಸುತ್ತಾ ಇದ್ದಾರೆ, ನೀವೇ ಆತನನ್ನು ಕೊಲ್ಲಿದಿರಿ. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಬರಾಬರನನ್ನು ಬಿಡಿಸಿಕೊಂಡು ನಿತ್ಯ ಜೀವವುಳ್ಳುವ ದೇವರನ್ನು ಕೊಲ್ಲಿದಿರಿ, ನಿತ್ಯ ಜೀವವುಳ್ಳ ದೇವರನ್ನು ಹೊಡೆದಿದಿರಿ ಎಂಬುದಾಗಿ ಹೇಳುತ್ತಾನೆ. ನಿತ್ಯ ಜೀವವುಳ್ಳ ದೇವರನ್ನು ಸಿಲುಬೆಗೆ ಹಾಕಿಸಿದಿರಿ ಎಂದು ಹೇಳುತ್ತಾನೆ. ಹಲ್ಲೆಲೂಯಾ. ನಾವು ಪಶ್ಚಾತ್ತಾಪ ಪಡಬೇಕು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ಶ್ರೇಷ್ಠವಾಗಿ ಬರೆದಿದೆ. ಆ ಪೇತ್ರ ಯೋಹಾನರಿಗೆ ಹಿಂಸೆ ಕೊಡುವಾಗ ಅವರು ಒಂದು ಪ್ರಾರ್ಥನೆ ಮಾಡುತ್ತಾರೆ. ಅವ್ರು ಏನಂತ ಪ್ರಾರ್ಥನೆ ಮಾಡಿದಾರ ನೋಡಿಕೊಂಡು ಬರೋಣ ಬನ್ನಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ನೀನು ಅವರು ಬೆದರಿಸು ಮೀಕಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೋಚ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನೀನು ಕೈಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯಗಳನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರ ಯೋಹಾನರು ಪ್ರಾರ್ಥನೆ ಮಾಡುವುದನ್ನು ನೋಡಿರಿ. ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ನಡಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ, ಯೇಸುವಿನ ನಾಮದಲ್ಲಿ ನಂಬಿಕೆ ಇಡುವಾಗ ನೀವು ಪವಿತ್ರಾತ್ಮ ಭರಿತರಾಗಿ ನಿಂತುಕೊಳ್ಳೋದಕ್ಕಾಗಿ ಆ ಶಕ್ತಿ ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾದರು ಎಂದು ವಾಕ್ಯ ಹೇಳುತ್ತದೆ. ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ನೀನು ಸತ್ಯ ದೇವರು, ನೀನೇ ದೇವರೆಂದು ನಾವು ಇನ್ನೊಬ್ಬನಿಗೆ ತಿಳಿಸುವುದಕ್ಕಾಗಿ ನಮಗೆ ಬಲಪಡಿಸು ಎಂದು ಕೇಳಬೇಕು. ಹಲ್ಲೆಲೂಯಾ. ನಮಗೆ ಅನುಗ್ರಹಿಸು ಎಂದು ಕೇಳಬೇಕು. ಯಾವಾಗ ನಾವು ಕೇಳಿಕೊಳ್ಳುತ್ತೇವೋ, ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ಆತನು ಅದ್ಭುತ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಆತನು ಸೋಚ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಆತನು ನಿಮ್ಮ ರೋಗಗಳನ್ನು ನಿಮ್ಮಿಂದ ತೆಗೆದುಹಾಕುವನಾಗಿದ್ದಾನೆ. ಆತನು ನಿಮ್ಮ ರೋಗಗಳನ್ನು ನಿಮ್ಮಿಂದ ತೆಗೆದುಹಾಕುವನಾಗಿದ್ದಾನೆ. ಧೈರ್ಯವಾಗಿರಿರಿ. ಯೇಸುವಿನ ಮೇಲೆ ನಂಬಿಕೆ ಇಡಿರಿ. ಹಲ್ಲೆಲೂಯಾ. ಯೇಸುವಿನ ಮೇಲೆ ನಂಬಿಕೆ ಇಡಿರಿ. ಯೇಸು ನಿಮಗೆ ಬಿಡುಗಡೆ ಮಾಡುತ್ತಾನೆ. ಯೇಸುವಿನ ನಾಮದಲ್ಲಿ ಶಕ್ತಿವಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಶಕ್ತಿವಿದೆ. ಹಲ್ಲೆಲೂಯಾ. ಪೇತ್ರ ಯೋಹಾನರು ಮಾಡಿರುವ ಅದ್ಭುತ ಕಾರ್ಯಗಳನ್ನು ನೀವು ಸಹ ಮಾಡುವರಾಗಿರ್ತೀರ. ಹಲ್ಲೆಲೂಯಾ. ಯಾವ ರೋಗಿಗಳನ್ನು ನೀವು ಮುಟ್ಟುವಾಗ ಆ ರೋಗವನ್ನು ವಾಸಿಯಾಗುತ್ತವೆ. ಪ್ರಾರ್ಥನೆ ಮಾಡಿರಿ. ದೇವರೇ ನನ್ನನ್ನು ಅನುಗ್ರಹಿಸು, ದೇವರೇ ನನ್ನನ್ನು ಬಲಪಡಿಸು, ದೇವರೇ ನನಗೆ ಸಹಾಯ ಮಾಡು, ನನ್ನ ಸೇವೆಯಲ್ಲಿ ಸಹಾಯ ಮಾಡು, ನಾನು ಧೈರ್ಯವಾಗಿ ನಿನ್ನ ವಾಕ್ಯಗಳನ್ನು ಹೇಳುವುದಕ್ಕಾಗಿ ನನಗೆ ಅನುಗ್ರಹಿಸು ಎಂದು ಹೇಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮ ಜೀವಿತವಾಗಿದೆ. ಯೇಸುವಿನ ನಾಮದಲ್ಲಿ ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು, ಸೋಚ ಕಾರ್ಯಗಳನ್ನು ನಡೆಯುತ್ತವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಧೈರ್ಯವಾಗಿ ಹೇಳುವುದಕ್ಕಾಗಿ ಪ್ರಾರ್ಥನೆ ಮಾಡಿರಿ.
ದೇವರ ವಾಕ್ಯವನ್ನು ಹೇಳುವುದಕ್ಕಾಗಿ ನಾಚಿಕೆಗೊಳ್ಳಬೇಡಿರಿ. ಪ್ರಾರ್ಥನೆ ಮಾಡುವುದಕ್ಕಾಗಿ ನಾಚಿಕೆಗೊಳ್ಳಬೇಡಿರಿ. ದೇವರು ನಿಮ್ಮನ್ನು ಪವಿತ್ರಾತ್ಮ ಭರಿತನಾಗಿ ಮಾಡುತ್ತಾನೆ. ಪವಿತ್ರಾತ್ಮದಿಂದ ದೇವರು ನಿಮ್ಮನ್ನು ತುಂಬುತ್ತಾನೆ. ಹೋಲಿ ಗೋಸ್ಟ್, ಪವಿತ್ರಾತ್ಮದಿಂದ ದೇವರು ನಿಮ್ಮನ್ನು ತುಂಬುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ನೀವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ನೆರೆಹೊರೆಯನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿರಿ. ಅನೇಕರು ರೋಗದ ಮಧ್ಯದಲ್ಲಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅನೇಕರು ಸಾಲದ ಮಧ್ಯದಲ್ಲಿದ್ದಾರೆ, ಅವರಿಗಾಗಿ ಪ್ರಾರ್ಥನೆ ಮಾಡಿರಿ. ಅವರಿಗೆ ಧೈರ್ಯ ಹೇಳಿರಿ, ಭಯಪಡಬೇಡ, ನಿನ್ನ ಸಾಲ ತೀರಿಸುವುದಕ್ಕಾಗಿ ದೇವರು ಸರ್ವಶಕ್ತನೆಂದು ಹೇಳಿರಿ. ಭಯಪಡಬೇಡ, ನಿನ್ನ ಸಮಸ್ಯೆಗಳಿಂದ ನಿನ್ನನ್ನು ದೇವರು ಬಿಡಿಸುವುದಕ್ಕಾಗಿ ಸರ್ವಶಕ್ತನೆಂದು ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಂದ ಎಲ್ಲವೂ ಸಾಧ್ಯವಾಗಿದೆ ಎಂದು ಹೇಳಿರಿ. ದೇವರಿಂದ ಎಲ್ಲವೂ ಸಾಧ್ಯವಾಗಿದೆ ಎಂದು ಹೇಳಿರಿ. ಹಲ್ಲೆಲೂಯಾ. ನೀವು ಕೈ ಇಟ್ಟು ಮಾಡುವ ಕೆಲಸದ ಮೇಲೆ ಇದು ಯೇಸುವಿನ ನಾಮದಲ್ಲಿ ನಡೆಯುತ್ತದೆ ಎಂದು ಹೇಳಿರಿ. ಈ ಬಿಸ್ನೆಸ್ ನಡೆಯುತ್ತದೆ, ನನ್ನ ಕೆಲಸಗಳು ನಡೆಯುತ್ತವೆ ಎಂದು ಹೇಳಿರಿ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ನೀವು ನಂಬಿಕೆ ಇಡುವಾಗ, ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುವಾಗ ಈ ಮುಚ್ಚಿರುವ ಬಾಗಿಲುಗಳನ್ನು ಯೇಸುವಿನ ನಾಮದಲ್ಲಿ ತೆರೆಯುತ್ತಾವೆ. ಮುಚ್ಚಿರುವ ಬಾಗಿಲುಗಳನ್ನು ಯೇಸುವಿನ ನಾಮದಲ್ಲಿ ತೆರೆಯುತ್ತಾವೆ. ಭಯಪಡಬೇಡಿರಿ, ಆ ನಾಮದಲ್ಲಿ ಶಕ್ತಿವಿದೆ. ಯೇಸುವಿನ ನಾಮದಲ್ಲಿ ಶಕ್ತಿವಿದೆ. ನಿಂತಿರುವ ಎಲ್ಲ ಕಾರ್ಯಗಳನ್ನು ಸಫಲವಾಗಬೇಕಾದರೆ ಯೇಸುವಿನ ನಾಮದಲ್ಲಿ ನಡೆಯಲಿ, ಯೇಸುವಿನ ನಾಮದಲ್ಲಿ ಸಫಲಗೊಳ್ಳಲಿ ಎಂದು ಪ್ರಾರ್ಥನೆ ಮಾಡಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪೇತ್ರನು ಯೋಹಾನರು ಮಾಡಿದ ಹಾಗೆ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. Praise the Lord. Amen. Thank you, Jesus.